ರಾಜ್ಯದಲ್ಲಿ ನೀರು ಸರಬರಾಜುದಾರರು ಕೂಡ ಈಗ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ನಮಗೆ ಈಗಲೂ ಕೂಡ ನಂಬಿಕೆ ಇದೆ, ವಿಶ್ವಾಸ ಇದೆ. ನಾವು ಕಳೆದ ಹಲವು ದಶಕಗಳಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ನ್ಯಾಯಯುತವಾದಂಥ ಬೇಡಿಕೆ ಈಡೇರಿಸದೇ ಇದ್ರೆ, ಈ ಬಜೆಟ್ ಅಲ್ಲಿ ಏನಾದರೂ ಘೋಷಣೆ ಮಾಡದೇ ಇದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ಲಿಕ್ಕೆ ಮುಂದಾಗ್ತೇವೆ ಅಂತೇಳಿ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನ್ ಹೇಳ್ತಾರೆ ಅಂತೇಳಿ. ಸರ್, ತಮ್ಮ ನ್ಯಾಯಯುತವಾದಂಥ ಬೇಡಿಕೆ ಏನಿದೆ ಸರ್? ಕರ್ನಾಟಕ ರಾಜ್ಯ ನೀರು ಸರಬರಾಜು ನೌಕರರ ಮಹಾಸಂಘದಿಂದ ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ಬೆಳಗಾವಿ ಅಧಿವೇಶನದಲ್ಲಿ ನೀವು ನಮ್ಮ ಮುಷ್ಕರಕ್ಕೆ ಬಂದು ನೀವು ಮಾತು ಕೊಟ್ಟಿದ್ದೀರಿ, ಭರವಸೆ ಕೊಟ್ಟಿದ್ದೀರಿ. ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಎಲ್ಲ ನೀರು ಸರಬರಾಜು ನೌಕರರ ಬೇಡಿಕೆ ಏನಿದೆ, ನೇರ ಪಾವತಿ ನೇರ ನೇಮಕಾತಿ ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ. ಆದರೆ ಈ ಬಜೆಟಲ್ಲಿ ನೇರ ಪಾವತಿ ನೇರ ನೇಮಕಾತಿ ಆಗಬೇಕು. 10 ಲಕ್ಷ ಇಡಗಂಟು ಏನು ನಮ್ಮ ನೀರು ಸರಬರಾಜು ನೌಕರರು ಆಕಸ್ಮಿಕವಾಗಿ ಮರಣ ಒಪ್ಪಿದ್ರೆ ಮತ್ತೆ ನಿವೃತ್ತಿ ಆದರೆ 10 ಲಕ್ಷ ಇಡಗಂಟು ಕೊಡಬೇಕು. ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ 27,000 ವೇತನ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿರುತ್ತೆ. ನಿಮ್ಮ ರಾಜ್ಯದಲ್ಲಿ ಎಷ್ಟಿದ್ದಾರೆ ಸರ್ ಒಟ್ಟು? ಆಮೇಲೆ ಅವರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಸ್ಯಾಲರಿ ಕೊಡ್ತಾ ಇರೋದ? 6,000 ನೀರು ಸರಬರಾಜು ನಾವು ಇದೀವಿ. ನಮಗೆ ಗುತ್ತಿಗೆ ಪದ್ಧತಿಯಲ್ಲಿ ನಮ್ಮನ್ನ ಕೆಲಸ ಮಾಡಿಸ್ತಾ ಇದ್ದಾರೆ. 15,000, 13,000, 12,000, 10,000 ಕೊಡ್ತಾ ಇದ್ದಾರೆ. ಕೆಲವು ಕಡೆ ಅದನ್ನು ಕೊಡ್ತಾ ಇಲ್ಲ. 1 ವರ್ಷ ಸಂಬಳನೇ ಕೊಡ್ತಾ ಇಲ್ಲ. ಕೆಲಸ ಹೋಗುತ್ತೆ ಅನ್ನೋ ಬೈಕೆ ಜೀವನ ನಡೆಸಬೇಕಪ್ಪ ಅಂತ ಹಂಗೆ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 2 ತಾಲೂಕಲ್ಲಿ ಇವತ್ತು 1 ವರ್ಷ ಕೊಟ್ಟಿಲ್ಲ, ಸಂಬಳ ವೇತನ ಕೊಟ್ಟಿಲ್ಲ. ಅವ್ರಂಗೆ ಜೀವನ ಮಾಡಬೇಕು. ಬಾಗಲಕೋಟೆಯಲ್ಲಿ ಒಂದು ಗರ್ಭಿಣಿ ಸ್ತ್ರೀ ಹೆಣ್ಣುಮಗಳು ಹೆರಿಗೆಗೆ ಹೋಗಿದ್ರೆ 2 ತಿಂಗಳು ಬಂದಿಲ್ಲ ಅಂತೇಳಿ ಅವ್ನ ಕೆಲಸದಿಂದ ತೆಗಿದ್ದಾರೆ. ಮತ್ತೆ ಮುಂದಿನ ಭವಿಷ್ಯತ್ ಏನು? ಈ ರೀತಿ ಅನ್ಯಾಯಗಳು ನಮಗೆ ಗುತ್ತಿಗೆದಾರರು ಮಾಡ್ತಿದ್ದಾರೆ. ಅದಕ್ಕೆ ನಾವೇನು ಕೇಳ್ತಾ ಇದ್ವಿ, ಗುತ್ತಿಗೆ ಪದ್ಧತಿ ರದ್ದು ಮಾಡಿ. ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿದ್ರೆ ಸರ್ಕಾರಕ್ಕೆ 50 ಕೋಟಿ ಉಳಿಯುತ್ತೆ. 1 ಕೋಟಿಗೂ ಕಷ್ಟಪಡ್ತಾ ಇದ್ದೀರಿ ನೀವು ಬಡ್ಜೆಟ್ಗೆ ಅಂತ ನೀವೇ ಹೇಳ್ತೀರಿ. ಲಾಸ್ಟಲ್ಲಿ ವರ್ಷದಲ್ಲಿ 1 ಕೋಟಿಗೂ ಕಷ್ಟನಪ್ಪ, ಆ ಇಲಾಖೆಯಲ್ಲಿ ಇಲ್ಲ, ಈ ಇಲಾಖೆ ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. 50 ಕೋಟಿ ಉಳಿಯುತ್ತಾ ನಮ್ಮಿಂದನೇ ಅಲ್ವಾ? 50 ಕೋಟಿ ಉಳಿಸ್ಕೊಳ್ಳಿ. ಆ ಗುತ್ತಿಗೆ ಪದ್ಧತಿ ರದ್ದು ಮಾಡಿದ್ರೆ ನಿಮ್ಗೆ 50 ಕೋಟಿ ಉಳಿಯುತ್ತೆ. ಆವಾಗ ನಮಗೂ ಕೂಡ ನೇರವಾಗಿ ವೇತನ ಸಿಗುತ್ತೆ. ಈಗ ಗುತ್ತಿಗೆ ಪದ್ಧತಿಯಿಂದ ಇರೋದು ನಷ್ಟ ಏನಾಗಪ್ಪ ಅಂದ್ರೆ, ಆ ಗುತ್ತಿಗೆ ಏಜೆನ್ಸಿ ಅವರಿಗೆ ಇವರು ದುಡ್ಡು ಕೊಡಬೇಕು. ಆ ದುಡ್ಡು ಅವರು ಇನೋವಾ ಕಾರ್ ತಗೊಂಡು ಅವರೆಲ್ಲ ಆಫೀಸ್ ಮಾಡಿಕೊಂಡು ಮಜಾ ಮಾಡಿ ಆ ಉಳಿದು ಮತ್ತೆ ನಮಗೆ 15,000, 13,000, 12,000 ಸಂಬಳ ಕೊಡ್ತಾರೆ. ಕೊಟ್ಟಿರೋ 15,000ದಲ್ಲಿ ಈಗ ಸಂಬಳ ಕೊಡ್ತಾರೆ. ಮಾರನೇ ದಿನ ನಾವು 2,000, 3,000 ವಾಪಸ್ ಕೊಡಬೇಕು. ಒಂದ್ ಕಡೆ 3,000 ವಾಪಸ್ ಕಂತಾರೆ, ಒಂದ್ ಕಡೆ 4,000 ಇಸ್ಕೊಂತಾರೆ, ಒಂದ್ ಕಡೆ 2,000 ಇಸ್ಕೊಂತಾರೆ. ಆದ್ರೆ ಕೊಟ್ಟಿದ್ದ 15,000 ನೀವು 4,000 ನೀವು ವಾಪಸ್ ಇಸ್ಕೊಂಡ್ರೆ 11,000ದಲ್ಲಿ ನಾವು ಹೆಂಗ್ ಸ್ವಾಮಿ ಜೀವನ ಮಾಡಬೇಕು? ಈ 11,000ದಲ್ಲಿ ನಾವು ಹೆಂಗ್ ಜೀವನ ಮಾಡೋಕ್ಕಾಗುತ್ತೆ? ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ, ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ನೇರ ನೇಮಕಾತಿ ಮಾಡಿಕೊಡಿ. ಈಗಾಗಲೇ ಅನೇಕ ಕಾರ್ಮಿಕರಿಗೆ ಆ ರೀತಿ ಸೌಲಭ್ಯ ಕೊಟ್ಟಿದ್ದೀರಿ, ಅದನ್ನು ಸ್ವಾಗತ ಮಾಡ್ತಿದೀವಿ. ನಾವೇನು ಪಾಪ ಮಾಡಿದೀವಿ? ನಮ್ಗೆ ಯಾಕೆ ಮಲ್ತಾ ಇದ್ದು ತೋರಿಸ್ತಾ ಇದ್ದೀರಿ? ಕೆಲವು ನಮ್ಮ ರೀತಿಯಲ್ಲಿ ಕೆಲಸ ಮಾಡಿದ ನೌಕರಿಗೆ 10 ಲಕ್ಷ ಇಡಗಂಟು ಕೊಟ್ಟಿದ್ದೀರಿ. ಸತ್ತಾಗ 10 ಲಕ್ಷ ಇಡಗಂಟು ಕೊಟ್ಟಿದ್ದೀರಿ. ಮತ್ತೆ ನಿವೃತ್ತಿ ಆದಾಗಲೂ ಕೂಡ 10 ಲಕ್ಷ ಇಡಗಂಟು ಕೊಟ್ಟಿದ್ದೀರಿ. ನಮ್ಗೆ ಯಾಕೆ ಕೊಡಬಾರ್ದು? ನಾವು 6,000 ಜನ ಇದೀವಿ, ನಾವು ಕೊಟ್ಟರೆ ನಿಮ್ಗೆ ನಷ್ಟ ಏನಾಗುತ್ತೆ? ಒಂದು ವೇಳೆ ಸರ್ ಏನಾದರೂ ಸರ್ಕಾರ ಬಜೆಟ್ ಅಲ್ಲಿ ಘೋಷಣೆ ಮಾಡದೇ ಇದ್ರೆ ನಿಮ್ಮ ಮುಂದಿನ ಹೋರಾಟ ಏನಿರುತ್ತೆ? ಇಲ್ಲಿವರೆಗೂ ನೀರು ಸರಬರಾಜು ನೌಕರದಾರರುಗಳು ಸಾರ್ವಜನಿಕರಿಗೆ ಯಾವುದೇ ರೀತಿ ವ್ಯತ್ಯಯ ಆಗದಂಗೆ ಇಷ್ಟು ವರ್ಷಗಳ ಕಾಲ ನೀರನ್ನ ಪೂರೈಕೆ ಮಾಡ್ಕೊಂತ ಬಂದಿದ್ದೀವಿ. ನಮಗೆ ಇವಾಗ ತಾಳ್ಮೆ ಕಟ್ಟೆ ಒಡೆದೋಗಿರೋ ಅಂತ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ಈ ಸಲದ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಈ ನೇರ ಪಾವತಿ ಮತ್ತು ನೇರ ನೇಮಕಾತಿ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡದೇ ಹೋದ ಪಕ್ಷದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬರುವ 16ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ನೌಕರದಾರಗಳು ನೀರು ಸರಬರಾಜು ಸ್ಥಗಿತಗೊಳಿಸಿ ಮುಷ್ಕರನ್ನು ಕೈಗೊಳ್ಳಬೇಕಾಗುತ್ತದೆ. ಹಾಗಾಗಿ ಸಾರ್ವಜನಿಕರು ಯಾವುದೇ ರೀತಿ ನಮ್ಮ ಮೇಲೆ ತಪ್ಪು ಭಾವನೆ ಮಾಡದೇನೆ ತಾವುಗಳು ಸಮೇತ ಈ ನಮ್ಮ ಒಂದು ಮುಷ್ಕರದಲ್ಲಿ ಭಾಗಿಯಾಗಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ಜನರಿಗೆ ತೊಂದರೆ ಅಂತೂ ಆಗೇ ಆಗತ್ತೆ ಈ ರೀತಿ ಏನಾದರೂ ಆದ್ರೆ. ಬಟ್ ನಿರೀಕ್ಷೆ ಇದೆಯಾ ನಿಮಗೆ ಈ ಸರಿ ಅದನ್ನು ಭರವಸೆ ಈಡೇರುತ್ತಂತ? ಕಂಪಲ್ಸರಿ ಹೋದಿನ ಚಳಿಗಾಲ ಅಧಿವೇಶನದಲ್ಲಿ ಮೊನ್ನೆ ನಮ್ಮ ನಗರಾಭಿವೃದ್ಧಿ ಪೌರಾಡಳಿತ ಸಚಿವರಾದ ರಹೀಮ್ ಖಾನ್ ಸರ್ ಅವರು ಮತ್ತು ಆಮೇಲೆ ಜಮೀರ್ ಅಹಮದ್ ಸಾಬ್ ಅವರು ಬಂದು ನಿಮ್ಮ ಬೇಡಿಕೆಯನ್ನು ಈಡೇರಿಸುವಂತ ಮನವಿ ಮಾಡಿದ್ರು ಸರ್. ಹಾಗಾಗಿ ನಾವು ಇದ್ರ ಅಧಿವೇಶನವರೆಗೆ ವೇಟ್ ಮಾಡ್ತಾ ಇದೀವಿ. ಅಧಿವೇಶನದಾಗ ಏನನ್ನ 6ನೇ ತಾರೀಕು ಅಧಿವೇಶನದಾಗ
ನಮಗೆ ನೇರ ಪಾವತಿ ನೇರ ನೇಮಕಾತಿ ಆಗಿಲ್ಲ ಅಂತ ಸಂದರ್ಭದಲ್ಲಿ ಕಂಪಲ್ಸರಿ ಬರ 16ನೇ ತಾರೀಕು ಇದೇ ಮಾರ್ಚ್ 16ನೇ ತಾರೀಕು ರಾಜ್ಯಾದ್ಯಂತ ಮುಷ್ಕರವನ್ನು ಹಮ್ಮಿಕೊಳ್ತಿದ್ವಿ ಸರ್. ಅಂದ್ರೆ ನಿಮ್ ಕೆಲಸ ಏನ್ ಮೇನ್ ಬಹಳ ಪ್ರಮುಖವಾದಂತ ಕೆಲಸ ಇರೋದು ನೀರು ಪೂರೈಕೆ ಮಾಡೋದು. ಎಲ್ಲ ಆ ಕೆಲಸನೇ ಮಾಡಲ್ಲ ನೀವು? ಇಲ್ಲ ಸರ್, ಇಲ್ಲ, ಪೂರ ಸ್ಥಗಿತ ಮಾಡಿ ಮಾಡ್ತೀವಿ ಸರ್. ನಿಜವಾಗ್ಲೂ ಕೂಡ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನೀವು ನೀರು ಪೂರೈಕೆ ಮಾಡಲಿಕ್ಕೆ ನಿಮ್ಮ ಮನೆ ಒಳಗೆ ಟ್ಯಾಪಲ್ಲಿ ನೀರೇನಾದ್ರು ಬರಬೇಕು ಅಂದರೆ ಇವರೇ ಮೇನ್ ರೀಸನ್ನು. ಇವರೇ ಮುಷ್ಕರಕ್ಕೆ ನಿಂತರೆ ಟ್ಯಾಪ್ ಕನೆಕ್ಷನ್ನಲ್ಲಿ ನೀರೇ ಬರೋದಿಲ್ಲ. ಅವಾಗ ಏನಾಗುತ್ತೆ? ನಿಜವಾಗ್ಲೂ ಕೂಡ ಇದು ಸರ್ಕಾರಕ್ಕೆ ಮುಜುಗರ ತರುವಂಥ ಪ್ರಸಂಗ. ಆ ರೀತಿಯಾದಂಥ ಘಟನೆ ಆಗೋದಿಲ್ಲ. ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಈ ಸಂಘದ ಎಲ್ಲ ಸದಸ್ಯರದ್ದಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.